ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನೀವಿರೋ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈಗಲೂ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಭಾಗ್ಯಲಕ್ಷ್ಮಿ ಇಂದಿನ ಸಂಚಿಕೆಯಲ್ಲಿ ಏನಾಗ್ತದೆ ಅಂತ ಈ ವಿಡಿಯೋದಲ್ಲಿ ನೋಡೋಣ. ಇಲ್ಲಿ ಮೊದಲಿಗೆ ವಿಡಿಯೋ ಶುರುವಿನಲ್ಲಿ ಏನಾಗುತ್ತಪ್ಪ ಅಂದರೆ, ಕಾಮತ್ ಅವರು ಕಿಶನ್ನ ಕರ್ಕೊಂಡು ಇಲ್ಲಿ ಭಾಗ್ಯ ಮನೆಗೆ ಬಂದಿರ್ತಾರೆ. ನೋಡಮ್ಮ, ನೀವಲ್ಲ ನಮ್ಮ ಮನೆಗೆ ಬಂದಿದ್ರಂತೆ. ನಿಮಗಾಗಿರೋ ಅವಮಾನಕ್ಕೆ ನಾನು ನಮ್ಮ ಕಡೆಯಿಂದ ಕ್ಷಮೆ ಕೇಳ್ತಿದ್ದೀನಿ. ನಮ್ಮ ಮನೆಯಲ್ಲಿ ಆಗಿರೋ ಅವಮಾನಕ್ಕೆ ದಯವಿಟ್ಟು ನಮ್ಮ ಮನೆಯವರನ್ನು ಕ್ಷಮಿಸ್ಬಿಡಿ ಅಂತ ಹೇಳಿ ಇಲ್ಲಿ ಕಾಮತ್ ಅವರು ಹೇಳ್ತಿರ್ತಾರೆ. ಅಯ್ಯೋ ಸರ್, ನೀವು ನಮ್ಮ ಮನೆಗೆ ಬಂದುಬಿಟ್ಟು ಕೈ ಮುಗಿದು ಈ ಥರ ಎಲ್ಲ ಕ್ಷಮೆ ಕೇಳಬಾರ್ದು ಸರ್. ನೀವು ಈ ರೀತಿ ಮಾಡೋದ್ರಿಂದ ನಮಗೆ ಮುಜುಗರ ಆಗುತ್ತೆ ಅಂತ ಹೇಳಿ ಇಲ್ಲಿ ಕುಸುಮ ಅವರು ಕಾಮತ್ ಅವ್ರಿಗೆ ಮತ್ತೆ ಹೇಳ್ತಿರ್ತಾರೆ. ಅಯ್ಯೋ, ಅದರಲ್ಲೇನಿದೆ, ನೀವು ನಮ್ಮ ಮನೆಗೆ ಬಂದಿರೋದು ನಿಜ ಅಲ್ವಾ? ನಮ್ಮ ಮನೆಯಲ್ಲಿ ನಿಮಗೆಲ್ಲ ಅವಮಾನ ಆಗಿರೋದು ನಿಜ ಅಲ್ವಾ? ಅದರಿಂದ ಅದ್ರ ಪರವಾಗಿ ನಾನು ನಿಮ್ಮ ಹತ್ರ ಕ್ಷಮೆ ಕೇಳೋದ್ರಲ್ಲಿ ಯಾವುದೇ ತಪ್ಪಿಲ್ಲ. ಅದಕ್ಕಾಗಿ ಇವಾಗ ನನಗೆ ಯಾವ ಮುಜುಗರನೂ ಅನ್ನಿಸ್ತಾ ಇಲ್ಲ. ದಯವಿಟ್ಟು ನನ್ನನ್ನು ನೀವು ಕ್ಷಮಿಸ್ಬಿಡಿ ಅಂತ ಹೇಳಿ ಇಲ್ಲಿ ಕಾಮತ್ ಅವರು ಕ್ಷಮೆನ ಕೇಳ್ತಾ ಇರ್ತಾರೆ. ಆಗ ಅಯ್ಯೋ ಸರ್, ಪರವಾಗಿಲ್ಲ ಸರ್, ಏನೋ ಆಗಿರೋದಂತೂ ಆಗೋಯ್ತು. ಅದರಿಂದ ಹಾಗಂತ ನೀವು ನಮ್ಮ ಹತ್ರ ಕ್ಷಮೆ ಕೇಳೋದು ಒಳ್ಳೆಯದಲ್ಲ, ಬೇಕಾಗಿಲ್ಲ ಅಂತ ಹೇಳಿ ಇಲ್ಲಿ ಭಾಗ್ಯ ಅವರು ಹೇಳ್ತಿರ್ತಾರೆ. ಹಾಗೆ ನೋಡಮ್ಮ, ನಾನು ಏನಕ್ಕೆ ಬಂದಿದ್ದೀನಿ ಅಂತ ನಾನು ಸುತ್ತಿ ಬಳಸಿ ಡೈರೆಕ್ಟಾಗಿ ನಾನೇ ಬಂದ್ಬಿಟ್ಟಿದ್ದೀನಿ, ನೀನೇ ನಮ್ಮ ಪೂಜಾ ಅಂತ ಹೇಳಿ ಇಲ್ಲಿ ಕಾಮತ್ ಅವರು ಕೇಳ್ತಾ ಇರ್ತಾರೆ. ಆಗ ಪೂಜಾ ಹ್ಞೂ ಅಂತ ಹೇಳ್ತಾರೆ. ಆಗ ಬಾಮ ಇಲ್ಲಿ ಪೂಜಾ ಬಾ, ಆ ಸೋಫಾದಲ್ಲಿ ಕೂತ್ಕೋ ಅಂತ ಹೇಳಿ ಇಲ್ಲಿ ಪೂಜಾ ಸೋಫಾ ಹತ್ರ ಮೇಲೆ ಕೂರಿಸ್ತಾರೆ. ನೋಡಪ್ಪ ಕಿಶನ್, ನೀನು ಹೋಗಿ ಅವಳ ಪಕ್ಕದಲ್ಲೇ ಕೂತ್ಕೋ ಅಂತ ಹೇಳಿ ಇಲ್ಲಿ ಕಾಮತ್ ಅವ್ರು ಹೇಳಿದಾಗ ಇಲ್ಲಿ ಕಿಶನ್ ಅವರು ಪೂಜಾ ಪಕ್ಕ ಹೋಗಿ ಕೂತ್ಕೋತಾರೆ. ಆಗ ನೋಡಮ್ಮ, ನಮ್ಮ ಹುಡುಗ ಅಂದರೆ ನಿನಗೆ ಇಷ್ಟನಾ ಅಂತ ಹೇಳಿ ಪೂಜಾ ಹತ್ರ ಕೇಳಿದಾಗ ತಕ್ಷಣ ಆ ಅತ್ತೆ ಮತ್ತು ಅಕ್ಕನಿಗೆ ಕಿಶನ್ ಇಷ್ಟ ಆಗಿದ್ದಾರೆ, ಹಾಗೆ ನನಗೂ ಇಷ್ಟನೇ ಅಂತ ಹೇಳ್ತಾರೆ. ಆವಾಗ ಪೂಜಾ ಹೇಳಿದ ತಕ್ಷಣವೇ, ನೋಡಮ್ಮ, ಅವರಿಗೆ ಇಷ್ಟ ಆಗಿದ್ದಾರೆ, ಇವ್ರಿಗೆ ಇಷ್ಟ ಆಗಿದ್ದಾರೆ ಅಂತ ಅಲ್ಲ, ಅದಕ್ಕೋಸ್ಕರ ನನಗೆ ಇಷ್ಟ ಅಂತಾನೆ ಅಂತ ನೀನು ಇಷ್ಟಪಡಬಾರ್ದಮ್ಮ. ನಿನಗೀಗ ಇಷ್ಟ ಆಗಿದ್ದಾನ ಇಲ್ವಾ ಅದನ್ನು ಹೇಳು ಅಂತ ಹೇಳಿ ಇಲ್ಲಿ ಕಾಮತ್ ಅವರು ಕೇಳ್ತಾರೆ. ಹೌದು, ನನಗೂ ಕಿಶನ್ ಅಂದರೆ ತುಂಬ ಇಷ್ಟ ಅಂತ ಹೇಳಿ ಇಲ್ಲಿ ಪೂಜಾ ಅವ್ರು ಹೇಳ್ತಾರೆ. ಆಗ ನಾಚ್ಕೊಂಡು ಹೇಳ್ತಾ ಇರಬೇಕಾದ್ರೆ, ಹೇಳಪ್ಪ ರಾಜ, ಇವಾಗ ನಿನಗೂ ಕೂಡ ಈ ಪೂಜಾ ಕಂಡ್ರೆ ಇಷ್ಟನಾ ಅಂತ ಹೇಳಿದಾಗ ಅವಾಗ ಇಲ್ಲಿ ಕಾಮತ್ ಅವರು ಕಿಶನ್ನ ಕೇಳ್ತಿರ್ತಾರೆ. ಹೌದೌದು, ನನಗಂತೂ ಪೂಜಾ ಅಂದರೆ ತುಂಬಾ ಇಷ್ಟ ಅಂತ ಇಲ್ಲಿ ಕಿಶನ್ ಅವರು ಹೇಳ್ತಾರೆ. ಅಯ್ಯೋ, ಸ್ವಲ್ಪ ನಿಧಾನವಾಗಿ ಕೇಳಪ್ಪ, ಯಾಕಪ್ಪ ಈಗ ಇಷ್ಟೊಂದು ಅವಸರ ಮಾಡ್ತಿದ್ಯಾ? ನೋಡಿ, ಈಗ ನೀವಿಬ್ಬರು ಇಷ್ಟಪಟ್ಟಿದ್ದೀರಾ ಅಂತ ಹೇಳಿದ್ಮೇಲೆ ಇನ್ನು ನಾವು ಥರ ಮಾಡೋದು ಬೇಡ. ಇನ್ನು ಈಗ ಇವರಿಗೆ ಮದುವೆ ಮಾಡಿಸದೆ ಅಂತ ಹೇಳಿ ಇಲ್ಲಿ ಕಾಮತ್ ಅವರು ಭಾಗ್ಯ ಮನೆಯವರಿಗೆ ಹೇಳ್ತಾರೆ. ಇಲ್ಲಿ ಕಾಮತ್ ಅವ್ರ ಮಾತನ್ನು ಕೇಳಿಸ್ಕೊಂಡು ಮನೆಯವರಿಗೆಲ್ಲ ತುಂಬಾ ಖುಷಿ ಆಗ್ತಿರುತ್ತೆ. ಏನಮ್ಮ ಭಾಗ್ಯ, ನಾನು ಸರಿಯಾಗಿ ಹೇಳ್ತಿದ್ದೀನಲ್ವಾ? ಈಗ ಇವರಿಬ್ಬರಿಗೂ ಇಷ್ಟಪಟ್ಟಿದ್ದಾರೆ ಅಂದಮೇಲೆ ಮದುವೆ ಯಾವುದೇ ಕಾರಣಕ್ಕೂ ಅವರಿಬ್ಬರನ್ನ ನಾವು ದೂರ ಮಾಡಬಾರ್ದಮ್ಮ, ಅವರ ಮನಸ್ಸನ್ನು ನಾವು ನೋವಿಸಬಾರ್ದಮ್ಮ. ಅವರಿಬ್ಬರಿಗೂ ಇವಾಗ ಮದುವೆ ಮಾಡಿಸ್ಬಿಡೋಣ ಅಲ್ವೇ ನಮ್ಮ ಭಾಗ್ಯ ಅಂತ ಹೇಳಿ ಇಲ್ಲಿ ಕಾಮತ್ ಅವರು ಭಾಗ್ಯ ಜೊತೆ ಮಾತಾಡ್ತಿರ್ತಾರೆ. ಹೌದು ಸರ್, ನೀವು ಹೇಳ್ತಿರೋದಂತೂ ತುಂಬಾ ಸರಿಯಾಗಿದೆ. ಹಾಗೆ ಆದರೆ ಸರ್, ಈಗ ನಿಮ್ಮ ಮನೆಯಲ್ಲಿ ಕನಿಕಾ ಇದ್ದಾಳಲ್ಲ ಪೂಜಾ, ಆ ಮನೆಗೆ ಬರೋದು ಕನಿಕಾ ಒಪ್ಪಲ್ಲ ಸರ್. ಹಾಗಾಗಿ ಅಂತ ಹೇಳಿ ಇಲ್ಲಿ ಭಾಗ್ಯ ಅವರು ಹೇಳಕ್ಕೆ ಬರ್ತಾರೆ. ಆಗ ಅಲ್ವೇ ಭಾಗ್ಯ, ಪೂಜಾ ಹೇಗೆ ಈಗ ಮನೆಗೆ ಸೊಸೆಯಾಗಿ ಹೋಗ್ತಾಳೋ ಹಾಗೆ ಕನಿಕನು ಕೂಡ ಮುಂದೊಂದು ದಿನ ಮದುವೆ ಆದಮೇಲೆ ಇನ್ನೊಂದು ಮನೆಗೆ ಸೊಸೆಯಾಗಿ ಹೋಗ್ತಾಳೆ ಅಲ್ವಾ? ಅವಳು ಹೋದ್ಮೇಲೆ ಏನು ತೊಂದರೆ ಇಲ್ಲ ಅಲ್ವಾ? ನೀನು ಸುಮ್ಮನಿರು ಅಂತ ಹೇಳಿ ಇಲ್ಲಿ ಸುನಂದ ಅವರು ಭಾಗ್ಯನ ಬಾಯಿ ಮುಚ್ಚಿಸ್ತಿರ್ತಾರೆ. ಆದ್ರೂ ಸರ್, ಇಲ್ಲಿ ಕನ್ನಿಕಾಗೆ ಸಮಸ್ಯೆ ಆಗುತ್ತಲ್ವಾ ಅಂತ ಹೇಳಿ ಇಲ್ಲಿ ಭಾಗ್ಯ ಅವರು ಹೇಳಕ್ಕೆ ಬಂದಾಗ, ನೋಡಮ್ಮ ಭಾಗ್ಯ, ಯಾರಿಗೆ ಸಮಸ್ಯೆ ಆದ್ರೂ ಪರವಾಗಿಲ್ಲ, ನಾನು ಒಂದು ಮಾತನ್ನು ಹೇಳಿದ್ಮೇಲೆ ಮುಗಿದೋಯ್ತು. ಇವರಿಬ್ಬರು ಮದುವೆ ಆಗಿ
ಹಾಗೆ ಆಗ್ತಾರೆ. ಹಾಗೆ ನಿನ್ನ ತಂಗಿ ನಮ್ಮ ಮನೆಗೆ ಸೊಸೆಯಾಗಿ ಬರ್ತಾಳೆ ಹಾಗೆ ಅಂತ ಹೇಳಿ ಆವಾಗ ಕಾಮತ್ ಅವರು ಹೇಳ್ತಿರ್ತಾರೆ. ಆಗ ಕಾಮತ್ ಅವರ ಮಾತನ್ನು ಕೇಳಿ ಮನೆಯವರೆಲ್ರಿಗೂ ಕೂಡ ತುಂಬಾ ಖುಷಿ ಆಗ್ತಿರುತ್ತೆ. ಹಾಗೆ ಈ ಕಡೆ ಕನಿಕಾ ಅವರು ಕೂಡ, ಕನಿಕಾ ಮಾತ್ರ ಹೊರಗಡೆ ನಿಂತ್ಕೊಂಡು ತುಂಬ ಟೆನ್ಷನಲ್ಲಿ ಅಲ್ಲಿಂದ ಇಲ್ಲಿಗೆ ಇಲ್ಲಿಂದ ಅಲ್ಲಿಗೆ ಓಡಾಡ್ತಿರ್ತಾಳೆ. ಹಾಗೆ ಇಲ್ಲಿ ಕನಿಕಾ ಅಕ್ಕ ಮಹಿತಾ ಬರ್ತಾರೆ. ಯಾಕೆ ಕನಿಕಾ ಅಕ್ಕ, ಅಪ್ಪ ಇವಾಗ ಕಿಶನ್ ಕರ್ಕೊಂಡು ಹೋದಾಗಿಂದ ನೀನು ಯಾಕೆ ತುಂಬ ಟೆನ್ಷನ್ ಆಗಿದೆಯಲ್ಲ ಯಾಕೆ ಅಂತ ಹೇಳಿ ಆ ಕಡೆ ಗಾಡಿ ಓಡಾಡ್ತಿದ್ದೀಯಲ್ಲ ಯಾಕೆ ಕನಿಕಾ, ಏನಾಯಿತು ಅಂತ ಹೇಳಿ ಇಲ್ಲಿ ಕನಿಕಾ ಅಕ್ಕ ಮಹಿತಾ ಅವರು ಕೇಳ್ತಾರೆ. ಆಗ ಅಲ್ಲ ಸಿಸ್, ಈಗ ಅಪ್ಪ ಭಾಗ್ಯನ ಮನೆಗೆ ಹೋಗಿದ್ದಾರೆ ಅಂದಮೇಲೆ ಭಾಗ್ಯ ಮನೆಯವರು ಹೇಗಾದರೂ ನಮ್ಮ ಅಪ್ಪನ ತಲೆಯನ್ನು ಬ್ರೈನ್ ವಾಶ್ ಮಾಡ್ತಾರೆ. ಆಮೇಲೆ ಈ ಕಿಶನ್ ಹಾಗೂ ಪೂಜಾ ಮದುವೆಗೆ ಒಪ್ಪಿಸ್ತಾರೆ. ಇದಂತೂ ಆಗಲೇಬಾರ್ದು ಅಂತ ಹೇಳಿ ಇಲ್ಲಿ ಕನಿಕಾ ಅವ್ರು ಹೇಳಿದಾಗ, ನೋಡು ಕನಿಕಾ, ಈಗ ಅಪ್ಪ ಒಂದ್ಸಲಿ ಮಾತು ಕೊಟ್ಟ ಮೇಲೆ ಮುಗಿದೋಯ್ತು. ಅವ್ರ ಮಾತಿಗೆ ನಾವು ಯಾರು ಎದುರು ಮಾತಾಡಲ್ಲ. ಹಾಗಾಗಿ ಅವರಿಬ್ಬರು ಮದುವೆ ಆದರೆ ಆಗಲಿ ಬಿಡು, ನೀನು ಯಾಕೆ ಅವರಿಬ್ಬರು ವಿಷಯದಲ್ಲಿ ಮೂಗು ತೂರ್ಸೋಕ್ಕೆ ಹೋಗ್ತಿದ್ಯಾ ಕನಿಕಾ ಅಂತ ಹೇಳಿ ಇಲ್ಲಿ ಕನಿಕಾ ಅವರ ಮಹಿತಾ ಅಕ್ಕ ಅವರು ಎಲ್ಲಿಂದ ಹೊರಟೋಗ್ತಾರೆ. ಆಮೇಲೆ ಇಲ್ಲಿ ಕನಿಕಾ ಯೋಚನೆ ಮಾಡೋದಕ್ಕೆ ಶುರು ಮಾಡ್ತಾರೆ. ಯಾವುದೇ ಕಾರಣಕ್ಕೂ ಪೂಜಾ ಕಿಶನ್ ಮದುವೆ ಆಗಬಾರ್ದು. ಆ ಭಾಗ್ಯ ಚೀಪ್ ಮೆಂಟ್ಯಾಲಿಟಿ ಇರೋಳು, ಅವಳ ತಂಗಿ ಈ ಮನೆಗೆ ಯಾವುದೇ ಕಾರಣಕ್ಕೂ ಸೊಸೆಯಾಗಿ ಬರಬಾರ್ದು ಅಂತ ಹೇಳಿ ಅವಳು ಈ ಮನೆಗೆ ಸೊಸೆಯಾಗಿ ಬರಬಾರ್ದು ಅಂದರೆ ಇದನ್ನು ಒಬ್ಬರು ಕೈಯಿಂದನೇ ಮಾತ್ರ ತಡೆಯೋಕ್ಕೆ ಸಾಧ್ಯ, ಅದು ಆದಿ ಬ್ರೋ ಅಂತ ಹೇಳ್ಕೊಂಡು ಆಮೇಲೆ ಅಲ್ಲಿ ಕನಿಕಾ ಅವರು ಇಲ್ಲಿ ಆದಿ ಕಾಮತ್ ಅವರಿಗೆ ಕಾಲ್ ಮಾಡ್ತಾರೆ. ಆಗ ಈ ಕಡೆ ಕನಿಕಾ ಅವರು ಹಲೋ ಬ್ರದರ್, ಏನು ಮಾಡ್ತಿದ್ದೀರಾ ಅಂತ ಹೇಳಿ ಈ ಕಡೆ ಕನಿಕಾ ಅವರು ಕೇಳಿದರೆ, ಇವಾಗ ಒಂದು ಇಂಪಾರ್ಟೆಂಟ್ ಕೆಲಸ ಮಾಡ್ತಿದ್ದೀನಿ, ಇವಾಗ ಅರ್ಜೆಂಟ್ ಏನಿಲ್ಲ ಅಂದರೆ ಆಮೇಲೆ ಕಾಲ್ ಮಾಡ್ಬೋದಾ ಅಂತ ಹೇಳಿ ಕನಿಕಾ ಅಣ್ಣ ಹೇಳ್ತಾರೆ. ಆಗ ಕನಿಕಾಗೆ ತುಂಬ ಕೋಪ ಬಂದು, ಬ್ರೋ ನನ್ನ ಮನೆ ವಿಷಯ ಮಾತಾಡೋದಕ್ಕೆ ಕಾಲ್ ಮಾಡಿದ್ದು ಬ್ರೋ, ಇಟ್ಸ್ ಆನ್ ಎಮರ್ಜೆನ್ಸಿ ಬ್ರೋ ಅಂತ ಹೇಳಿ ಈ ಕಡೆ ಕನಿಕಾ ಅವ್ರು ಹೇಳ್ತಾ ಇರ್ತಾರೆ. ಸರಿ, ಹಾಗಾದರೆ ಏನು ವಿಷಯ ಅಂತ ಆ ಕಡೆ ಕನಿಕಾ ಅಣ್ಣ ಕೇಳ್ತಿದ್ದಾಗ ಇಲ್ಲಿ ಒಂದು ವೇಸ್ಟ್ ಬಾಡಿ ಇದ್ದಾನಲ್ಲ ಆ ಕಿಶನ್, ಅವನು ಒಂದು ಹುಡುಗಿನ ಲವ್ ಮಾಡ್ತಾ ಇದ್ದಾನಂತೆ. ಅವಳು ಹೆಸರು ಪೂಜಾ ಅಂತ. ಲುಕ್ ಅಪ್ಪವಳು ಇದ್ದಾಳಲ್ಲ, ಹೆಸರು ಅವಳ ಫ್ಯಾಮಿಲಿ ಹೇಗೆ ಅಂದರೆ ತಿನ್ನೋದಕ್ಕೂ ಗತಿ ಇಲ್ಲದೆ ಇರೋ ಮಿಡಲ್ ಕ್ಲಾಸ್ ಫ್ಯಾಮಿಲಿ ಅವ್ರದ್ದು. ಅವ್ರ ಫ್ಯಾಮಿಲಿ ಅವರು ಎಂಥವ್ರು ಅಂತ ಹೇಳಿ ಗೊತ್ತಾ ಬ್ರೋ, ನಿಮಗೆ ದುಡ್ಡು ಅಂದರೆ ಸಾಕು ಬಾಯಿ ಕಂಡುಬಿಡ್ತಾರೆ. ಈಗ ಅವರು ನಮ್ಮ ಕಿಶನ್ ಬ್ರೋನ ಬ್ರೈನ್ ವಾಶ್ ಮಾಡಿ ಅವನನ್ನು ಮದುವೆ ಆಗಬೇಕು ಅಂತ ಆ ಹುಡುಗಿನ ಅಂದ್ಕೊಂಡಿದ್ದಾಳೆ. ಹೇಗಾದರೂ ನೀನು ಬಂದು ಅವರಿಬ್ಬರು ಮದುವೆ ಆಗೋದನ್ನು ತಡಿಬೇಕು ಬ್ರೋ, ಪ್ಲೀಸ್ ಬಾ ಬ್ರೋ ಅಂತ ಹೇಳಿ ಇಲ್ಲಿ ಕನಿಕಾ ಅವರು ಇಲ್ಲಿ ಕನಿಕಾ ಅಣ್ಣನಿಗೆ ಹೇಳ್ತಾ ಇರ್ತಾರೆ. ಸರಿ ಆಯಿತು, ನಾನು ಬರ್ತೀನಿ ಕನಿಕಾ ಅಂತ ಹೇಳಿ ಆದಿ ಕಾಮತ್ ಅವರು ಹೇಳ್ತಾರೆ. ಈ ಕಡೆ ಕನಿಕಾಗಂತೂ ತನ್ನ ಅಣ್ಣನ ಮಾತನ್ನು ಕೇಳಿ ತುಂಬಾ ಖುಷಿ ಆಗ್ತಿರುತ್ತೆ. ಆಗ ಆ ಕಡೆ ಮತ್ತವರು ಭಾಗ್ಯ ಅವರು ಮನೆಗೆ ಹೇಳಿರ್ತಾರೆ, ನೋಡು ನೀವು ಒಳ್ಳೆ ಪುರೋಹಿತರ ಹತ್ರ ಕೇಳಿಕೊಂಡು ಒಂದು ಟೈಮ್ನ ಕೇಳ್ಕೊಡಿ, ಮದುವೆ ಟೈಮ್ ಮುಂದೆ ಏನಿಲ್ಲ, ಶಾಸ್ತ್ರ ಎಲ್ಲ ಆಗಬೇಕು, ಮದುವೆ ಶಾಸ್ತ್ರ ಅದನ್ನೆಲ್ಲ ಯಾವ ಡೇಟಲ್ಲಿ ಮಾಡೋದು ಅಂತ ಹೇಳಿ ನೀವು ಪುರೋಹಿತರ ಹತ್ರ ಕೇಳ್ಕೊಳ್ಳಿ ಅಂತ ಇಲ್ಲಿ ಕಾಮತ್ ಅವರು ಕುಸುಮ ಹತ್ರ ಹೇಳ್ತಿರ್ತಾರೆ. ಏನು ಹೇಳ್ತಾರಲ್ಲ ಸುಬಸ್ತ ಶೀಘ್ರ ಅಂತ, ಅದೆಲ್ಲ ಮುಂದಿದ್ದೆಲ್ಲ ನಾನು ನೋಡ್ಕೋತೀನಿ ಅಂತ ಹೇಳಿ ಇಲ್ಲಿ ಕಾಮತ್ ಅವರು ಹೇಳ್ತಿರ್ತಾರೆ. ನೋಡಮ್ಮ, ನಮ್ಮ ಹತ್ರ ಹಣ ಆಸ್ತಿ ಎಲ್ಲ ಇದೆ, ನೀನು ನಮ್ಮ ಮನೆಗೆ ಬರ್ತಿದ್ದೀಯಲ್ಲ, ಸೊಸೆಯಾಗಿ ಪ್ರೀತಿ ಖುಷಿ ಸಂತೋಷ ಅಷ್ಟನ್ನು ಮಾತ್ರ ತೆಗೆದುಕೊಂಡು ಬರಬೇಕಮ್ಮ, ನೀನು ಅದನ್ನು ಮಾತ್ರ ನೀನು ಬರಬೇಕಮ್ಮ. ಅದನ್ನು ಬಿಟ್ಟು ನಿಮ್ಮಿಂದ ನಾವು ಏನು ಬಯಸೋದಿಲ್ಲ. ನಿನ್ನನ್ನು ಕಣ್ಣು ಮುಚ್ಚಿ ಒಪ್ಕೊಂಡಿರೋದು ಏನಕ್ಕೆ ಗೊತ್ತಮ್ಮ, ನೀನು ಭಾಗ್ಯನ ತಂಗಿ ಅಂತ ಹೇಳಿ ಆ ಭಾಗ್ಯ ಅಷ್ಟು ಸಂಸ್ಕಾರ ಇರುವಂಥ ಹೆಣ್ಣುಮಗಳು. ಹಾಗಾಗಿ ನಾನು ಮಾತಾಡದೆ ನಿನ್ನನ್ನು ಒಪ್ಕೊಂಡಿರೋದು. ಸರಿ ಟೈಮ್ ಆಯಿತು,
ನಾನು ಬರ್ತೀನಿ ಅಂತ ಹೇಳಿ ಈ ಕಡೆ ಕಿಶನ್ ಹಾಗೂ ಕಾಮತ್ ಅವರು ಅಲ್ಲಿಂದ ಹೊರಟಿರ್ತಾರೆ. ಆಗ ಇಲ್ಲಿ ಕಿಶನ್ ಹಾಗೂ ಕಾಮತ್ ರವರು ಮನೆಗೆ ವಾಪಸ್ ಬರ್ತಿರ್ತಾರೆ. ಆ ಕಡೆ ಇಲ್ಲಿ ಕನಿಕಾ ಅಕ್ಕ ಅಂದರೆ ಮಹಿತಾ ಅವರು ಇಲ್ಲಿ ಕೆಲಸ ಮಾಡ್ತಿರ್ತಾರೆ. ಎಸ್ಸಲ ನಮ್ಮ ಹೇಳಿರೋದು ನಿನಗೆ ಆಫೀಸ್ ಕೆಲಸ ಆಫೀಸ್ ಮಾಲ್ಕೋ ಮನೆ ಕೆಲಸ ಮನೇಲಿ ಮಾಡ್ಕೋ ಅಂತ. ನೀನು ಎಲ್ಲನೂ ಕೆಲಸ ಮಾಡೋದು ಬೇಕಾಗಿಲ್ಲ, ಎಲ್ಲನೂ ಸೈಡ್ಗೆ ಇಡು ನೀನು ಅಂತ ಹೇಳಿ ಇಲ್ಲಿ ಕಾಮತ್ ಅವರು ಮಹಿತಾಗೆ ಹೇಳ್ತಿರ್ತಾರೆ. ಅಪ್ಪ ಹೋಗಿರೋ ಕೆಲಸ ಏನಾಯಿತು ಅಂತ ಹೇಳಿ ಇಲ್ಲಿ ಕನಿಕಾ ಅಕ್ಕ ಮಹಿತಾ ಅವರು ಕೇಳ್ತಿರ್ತಾರೆ. ಈಗ ಆಗದ್ದೇನಮ್ಮ, ಅವರಿಬ್ಬರು ಒಬ್ರಿಗೊಬ್ರು ಇಷ್ಟಪಟ್ಟಿದ್ದಾರಲ್ಲ ಅಲ್ವಾ, ಅವರಿಬ್ಬರು ಮದುವೆನ ನಾನು ಒಪ್ಕೊಂಡು ಬಂದಿದ್ದೀನಿ ಅಂತ ಹೇಳಿ ಇಲ್ಲಿ ಕಾಮತ್ ಅವರು ಹೇಳ್ತಾರೆ. ಆಗ ಕನಿಕಾಗೆ ಕೋಪ ಬಂದು ಡ್ಯಾಡ್ ಅಂತ ಹೇಳಿ ಕೂಗಾಡ್ತಿರ್ತಾರೆ. ಕನಿಕಾ ನೋಡಮ್ಮ, ನೀನೀಗ ಅವರಿಗೆ ಆವಾಗಲೇ ಅವಮಾನ ಮಾಡಿರೋದು ಸಾಕಮ್ಮ, ಇನ್ನೊಂದ್ಸಲಿ ಆ ಥರ ನೀನು ತಪ್ಪು ಮಾಡೋದಕ್ಕೆ ಹೋಗಬೇಡ. ನನ್ನ ಜೀವನದಲ್ಲಿ ನಾನು ಎಷ್ಟು ಉಪ್ಪು ತಿಂದಿದ್ದೀನೋ ಅಷ್ಟು ನಿನಗೆ ಏನಾದರೂ ಅನುಭವ ಆಗಿದೆಯಮ್ಮ, ನನಗೆ ಮತ್ತೆ ಕೋಪ ಬರ್ಸ್ಬೇಡ, ಬಾರೋ ಕಿಶನ್ ಅಂತ ಹೇಳಿ ಇಲ್ಲಿ ಕಾಮತ್ ಅವರು ಕಿಶನ್ನ ಕರ್ಕೊಂಡು ರೂಮ್ಗೆ ಹೋಗ್ತಾರೆ. ಆಗ ನೀವಿಬ್ಬರು ಮದುವೆ ಮಾಡಿಸೋದಕ್ಕೆ ಹೋಗ್ತಿದ್ದೀರಲ್ವಾ ಬ್ರೋ, ಬಂದ್ಬಿಟ್ಟು ಹೇಗೆ ಬ್ರೇಕ್ ಮಾಡ್ತೀರಾ ನೋಡ್ಕೊಳ್ಳಿ, ಅವನೇ ಇದಕ್ಕೆಲ್ಲ ಸರಿ ಅಂತ ಹೇಳಿ ಇಲ್ಲಿ ಕನಿಕಾ ಮನಸ್ಸಲ್ಲಿ ಅನ್ಕೋತಿರ್ತಾರೆ. ಆ ಕಡೆ ಭಾಗ್ಯ ಪೂಜಾ ಜೊತೆ ಮಾತಾಡ್ತಿರ್ತಾರೆ. ಹಾಗೆ ನೋಡೆ ಪೂಜಾ, ಈ ಕಡೆ ಪ್ರೀತಿಸಿದವರು ಎಷ್ಟೊಂದು ಜನ ಒಂದಾಗೋದು ಇಲ್ಲ, ಆದರೆ ನೀವು ಮಾತ್ರ ಲಕ್ಕಿಲಿ ಈಗ ನೀವಿಬ್ಬರು ಒಂದಾಗ್ತಿದ್ದೀರಾ. ಹಾಗೆ ನೀವಿಬ್ಬರು ಒಂದಾಗ್ತಿದ್ದೀರಾ, ಇದಕ್ಕೆಲ್ಲ ಕಾರಣ ಆ ದೇವರು ಪೂಜಾ. ಈಗ ದೇವ್ರ ಮನೆಗೆ ಹೋಗಿ ದೇವರಿಗೆ ತುಪ್ಪದ ದೀಪ ಹಚ್ಚಿ ಪೂಜೆ ಮಾಡ್ಬಾ ಪೂಜಾ. ಹಾಗೆ ನೀನು ಅವರು ಹೇಳ್ತಾರೆ, ಅಪ್ಪ ನಿಮಗೊಂದು ಸರ್ಪ್ರೈಸ್ ಇದೆ, ಇವತ್ತು ಅಣ್ಣ ಬರ್ತಿದ್ದಾನೆ ಮನೆಗೆ ಅಂತ ಹೇಳಿ ಇಲ್ಲಿ ಮಹಿತಾ ಅವರು ಹೇಳ್ತಿದ್ದಂಗೆ ಆಗ ಕಾಮತ್ ಅವ್ರಿಗಂತೂ ತುಂಬ ಖುಷಿಯಾಗ್ಬಿಡುತ್ತೆ. ಏನು ಕಳ್ಳ ಬರ್ತಿದ್ದಾನ, ಆ ಕಳ್ಳ ನನಗೆ ಎಷ್ಟು ಸಲ ಬಾ ಅಂದರೂ ಕೂಡ ಬಾ ಅಂತಂದರೂ ಹೇಳಿದ್ರು ಬರಲಿಲ್ಲ, ಇವಾಗ ನೀವು ಕರೆದ ತಕ್ಷಣ ಬರ್ತಿದ್ದಾನ ಅಂತ ಮಹಿತಾಗಿ ಹೇಳಿದಾಗ ಇಲ್ಲಿ ಮಹಿತಾ ಅವರು ಏನಪ್ಪ ಒಂದು ದಿನ ಬಾ ಅಂತ ಹೇಳ್ತೀರಾ, ಅವನೇನು ಇಲ್ಲಿದ್ದಾನ, ಅವನಿರೋದು ಫಾರಿನ್ನಲ್ಲಿ ಅಲ್ವಾ, ಹಾಗೆ ಬರ್ತಿದ್ದಾನೆ ಅಣ್ಣ ಅಂತ ಹೇಳಿ ಇಲ್ಲಿ ಮಹಿತಾ ಅವರು ಹೇಳ್ತಾರೆ. ಆಮೇಲೆ ಇಲ್ಲಿ ಕಾಮತ್ ಅವರು ಏನಮ್ಮ ಕನಿಕಾ ಹೊಸ ಕಾರ್ ಕಳಿಸಿದೀಯಾ ಏರ್ಪೋರ್ಟ್ಗೆ ಅಂದಾಗ, ಹಾಂ ಅಪ್ಪ ಹೊಸ ಕಾರ್ನೇ ಕಳಿಸಿದ್ದೀನಿ ಅಂತ ಇಲ್ಲಿ ಕನಿಕಾ ಅವರು ಹೇಳ್ತಾರೆ. ಆಗ ಇಲ್ಲಿ ಕಿಶನ್ ಅವರು ಕನಿಕಾ ಕಾಮತ್ ಹಾಗೂ ಎಲ್ರಿಗೂ ಕೂಡ ತುಂಬಾ ಖುಷಿ ಆಗ್ತಾ ಇರುತ್ತೆ. ಹಾಗೆ ಇಲ್ಲಿ ಮನೆಯಿಂದ ಹೊರಗಡೆ ಇಲ್ಲಿ ಆದಿ ಕಾಮತ್ ಅವರು ಬರ್ತಾರೆ. ಆಗ ಅಲ್ಲಿ ಆದಿ ಅವರನ್ನು ಬರೋದನ್ನು ಇಲ್ಲಿ ಕೆಂಪಾರತಿ ಮಾಡಿ ಸ್ವಾಗತವನ್ನು ಮಾಡ್ಕೋಬೇಕಾದ್ರೆ ಇಲ್ಲಿಗೆ ಇಂದಿನ ಸಂಚಿಕೆ ಮುಕ್ತಾಯವಾಗಿದೆ ಫ್ರೆಂಡ್ಸ್. ನಿಮಗೆ ಈ ವಿಡಿಯೋ ಇಷ್ಟ ಆಗಿದೆ ಅಂದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಫ್ರೆಂಡ್ಸ್.